ಆಕಾಂಕ್ಷಿ ಅಲ್ಲ, ಅವರು ಆಕಾಂಕ್ಷಿ ಅಲ್ಲ, ಅವರು ನಮ್ಮ ಪಕ್ಷದ ದೊಡ್ಡ ಒಬ್ಬರು ಧೀಮಂತ ನಾಯಕರು ಆಗಿದ್ದಾರೆ. ಅವರು ಬಹುಶಃ ಇಡೀ ಅರಸೀಕೆರೆಯಲ್ಲಿ ಅವರನ್ನ ಸಾಕಷ್ಟು ಸೋಲಿಲ್ಲದ ಸರ್ದಾರ ಅಂದಟೇ ಹೇಳ್ಬೋದು ಅಂತ ಇದು ಮಾಡಿದ್ದಾರೆ. ಹಾಸನದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಸಚಿವ ಕೊಡೋದು ಬಿಡೋದು ಅಂತ ಹೇಳ್ಬಿಟ್ರೆ ಅದು ಯಾರಿಗೆ ಬಿಟ್ಟಿದ್ದು? ನಮ್ಮ ಚೀಫ್ ಮಿನಿಸ್ಟ್ರು, ನಮ್ಮ PCC ಪ್ರೆಸಿಡೆಂಟ್ರು, ಹೈಕಮಾಂಡ್ ಅವರು ತೀರ್ಮಾನ ತಗೊಂಡು, ನಾನು ಅದರ ವಿಚಾರದಲ್ಲಿ ತೀರ್ಮಾನ ನೋಡಿ. ನೀವು ಹೇಳ್ತಾ ಇರೋದು, ನಿಮ್ಗೆ ಹೇಳೋದು ನಿಮ್ಮ ರೈಟು, ನೀವು ನ್ಯೂಸ್ ಕೊಡೋದು ನಿಮ್ಮ ರೈಟು. ಅದು ಬದಲಾವಣೆ ಹೈಕಮಾಂಡ್ ಅವ್ರು ಏನಾದ್ರು ಹೇಳಿದಾರಾ? ಮಲ್ಲಿಕಾರ್ಜುನ ಖರ್ಗೆ ಅವರು ಬದಲಾವಣೆ ಆಗ್ತಂತ ಹೇಳಿದಾರಾ? ನಮ್ಮ AICC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು ಹೇಳಿದಾರಾ? ಸೋನಿಯಾ ಗಾಂಧಿ ಅವರು ಹೇಳಿದಾರಾ? ಹೇಳಿದ ಮೇಲೆ ನೀವು ನನಗೇನಾದ್ರು ಕೇಳಿದ್ರೆ ನಾನು ಉತ್ತರ ಕೊಡ್ಬೋದು. CM ಅವ್ರ ಟೋನೇ ಚೇಂಜ್ ಆಗಿತ್ತು ಸರ್. 1 ತಿಂಗಳ ಹಿಂದೆ 5 ವರ್ಷ ನಾನೇ CM ಅಂತಿದ್ರು. ಈಗ ಹೈಕಮಾಂಡ್ ಬಯಸಿದ್ರೆ ನೋಡಿ, ಕಂಟಿನ್ಯೂ ಆಗ್ತೀನಿ. ಒಂದು ನಿಮಿಷ ಕೇಳಿ. ಅವ್ರು ಯಾವತ್ತೂ ಅದನ್ನೇ ಹೇಳ್ತಾ ಇದ್ರು. ಅವ್ರು ಯಾವತ್ತೂ ನಾನು ಚೀಫ್ ಮಿನಿಸ್ಟರ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಚೀಫ್ ಮಿನಿಸ್ಟರ್ ಆಗೋ ಮೊದಲು ಹೇಳಲಿಲ್ಲ. ಹಾಗೇನು ಮಾಡ್ತಾರೆ, ನಮ್ಮಲ್ಲಿ ಒಂದು ಸಿಸ್ಟಮ್ ಇದೆ. ನಮ್ಮ CLP ಮೀಟಿಂಗ್ ಕರೀತಾರೆ, ಹೈಕಮಾಂಡ್ ಅವರು ಅಬ್ಸರ್ವರ್ನ ಕಳಿಸ್ತಾರೆ. ನಂತರ ಯಾರು ಚೀಫ್ ಮಿನಿಸ್ಟರ್ ಆಗಬೇಕು ನಿರ್ಧಾರ ತಗೊಳ್ತಾರೆ. ಆ ನಿರ್ಧಾರ ಈಗಲೂ ನಡೀತಾ ಇದೆ. ಅದಕ್ಕೆ ನೀವು ಯಾಕೆ ಇದು ಮಾಡ್ತೀರಾ? CLP ಮೀಟಿಂಗ್ ಯಾವಾಗ ಸಂಬಂಧಪಟ್ಟ ಇದೆಯಾ ಮುಂದೆ? ನೋಡಿ, ಆ ಥರದ್ದು ಏನಿಲ್ಲ. ನನಗೆ ನೀವೇನಂದ್ರೆ ಭಾರಿ ಬುದ್ಧಿವಂತರಿದ್ದಾರ ನೀವು. ಯಾವುದೋ ಒಂದು ಪ್ರಶ್ನೆ ಕೇಳ್ಬಿಟ್ಟು ನನ್ನ ಕಡೆಯಿಂದ ಇದು ಮಾಡಲಿಕ್ಕೆ ಆಗೋದಿಲ್ಲ. ನಾನು ಅದರಲ್ಲಿ ಯಾವುದೇ ರೀತಿಯಲ್ಲಿ ನನಗೆ ಅದಕ್ಕೆ ಅಧಿಕಾರ ಇಲ್ಲ. ಅದಿರೋದು ಚೀಫ್ ಮಿನಿಸ್ಟರ್ ಇದ್ದಾರೆ, PCC ಪ್ರೆಸಿಡೆಂಟ್ ಇದ್ದಾರೆ, ಹೈಕಮಾಂಡ್ ಇದ್ದಾರೆ. ಅವರು ತೀರ್ಮಾನ ತಗೋತಾರೆ. ಮೈಸೂರಲ್ಲಿ ಹೇಳಿದ್ದಾರೆ ಸರ್, ಆಫ್ಟರ್ ಬಿಆರ್ ಎಲೆಕ್ಷನ್ ನವೆಂಬರ್ 15ಕ್ಕೆ ನಾನು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತೀನಿ, ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್. ನೋಡಿ, ಅದು ನನಗೆ ಗೊತ್ತಿಲ್ಲ. ನನಗೆ ಅವ್ರನ್ನ ನೀವು ಯಾವ ಪ್ರಶ್ನೆ ಕೇಳಿದಾರೆ, ಅವ್ರು ಉತ್ತರ ಕೊಟ್ಟಿದ್ದಾರೆ, ನೀವು ಅವ್ರನ್ನೇ ಕೇಳಿ. ನನ್ನ ಕೇಳಿದ್ರೆ ನಾನು ಚೀಫ್ ಮಿನಿಸ್ಟರ್ ಪರವಾಗಿ ಉತ್ತರ ಕೊಡ್ಲಿಕ್ಕೆ ಆಗ್ತದಾ?